ಇನ್ನು ಇದೆಲ್ಲದರ ಜೊತೆಗೆ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಬಣ ಬಡಿದಾಟ ಇರುವಂಥದ್ದು ನಿಜ, ಬಿಜೆಪಿನಲ್ಲಿ ಗುಂಪಿರೋದು ನಿಜ ಅಂದಿದ್ದಾರೆ ಅರವಿಂದ್ ಬೆಲ್ಲದ್. ಅನ್ನೋದೇನು ಸತ್ಯ ಅದು. ಆದರೆ ಒಂದು ಭವಿಷ್ಯ ನುಡಿತಾರೆ ಅವರು, ಇನ್ನೆರಡು ತಿಂಗಳಲ್ಲಿ ಸರಿಯಾಗುತ್ತೆ ನೋಡ್ತಾ ಇರಿ ಅಂತ. ಇದೆಲ್ಲದರ ಜೊತೆಗೆ ಅವರು ಯಾರನ್ನೂ ಬಿಟ್ಕೊಟ್ಟಿಲ್ಲ. ಬಿಜೆಪಿಗೆ ಯತ್ನಾಳ್ ತುಂಬ ಅತ್ಯಗತ್ಯ ಅನ್ನುವಂಥದ್ದನ್ನು ಕೂಡ ಬೆಲ್ಲದ್ ಹೇಳಿದ್ದಾರೆ. ವಿಧಾನಸಭೆಯ ವಿಪಕ್ಷ ಉಪನಾಯಕ ಬೆಲ್ಲದ್ ಕೊಟ್ಟಂತ ಹೇಳಿಕೆ ಇದು. ಹೌದು, ಗುಂಪುಗಾರಿಕೆ ಇರುವಂಥದ್ದು ನಿಜ, ಆದರೆ ಇನ್ನೆರಡು ತಿಂಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಎಲ್ಲರಿಗೂ ಗೊತ್ತಿದ್ದೈತಿ ಸ್ವಲ್ಪ ಗುಂಪುಗಳು ಇದಾವೆ. ಎಲ್ಲರೂ ಕೂಡಿ ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳೋಂಥ ಅವಶ್ಯಕತೆ ಐತಿ. ಅದನ್ನು ನಾವು ಮಾಡ್ಕೊತೇವೆ ಪಕ್ಷದಲ್ಲಿ. ಎಲ್ಲದು ಬಿ ಜೆ ಪಿನ ಅವ್ರು ಮಾಡ್ತಾ ಇರೋದು ಬಿ ಜೆ ಪಿಯಿಂದನೇ, ಇಲ್ಲೇ ಉಳಿದವ್ರು ಮಾಡ್ತಾ ಇರೋದು ಬಿ ಜೆ ಪಿಯಿಂದನೇ. ಇದು ಪತ್ರ ಸೆಳೆಯೋದು ನನಗನ್ಸೋ ಮಟ್ಟಿಗೆ ಅವಶ್ಯಕತೆ ಇಲ್ಲ. ಇದು ಇದ್ದಿದ್ದ ವಿಷಯ ಇನ್ನೂ ಹೆಚ್ಚು ಬೆಳೆಸುವಂಥದ್ದು ಆಗ್ತೈತಿ. ಆ ರೀತಿ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ಈ ಗೊಂದಲ ಯಾವಾಗ ಬಗೆಹರಿತು? ಕುತ್ಕೊಂಡು ಬಗೆಹರಿಸ್ಬೇಕು, ಮಾತಾಡಿ ಬಗೆಹರಿಸ್ಬೇಕು. ಟೈಮ್ ಹಿಡಿತೈತಿ. ಇನ್ನೊಂದು ನನಗನ್ಸಿದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಹೋಗ್ತೈತೆ ಅದು ಬಗೆಹರಿಸಕ್ಕೆ. ಯಾಕಂದ್ರೆ ನಮ್ಮ ವರಿಷ್ಠರು ಈಗ ಡೆಲ್ಲಿ ಎಲೆಕ್ಷನ್ನು, ಬಿಹಾರ್ ಎಲೆಕ್ಷನ್ದಾಗ ಅದರ ಬ್ಯುಸಿ ಇರ್ತಾರೆ. ಅದಾದಮೇಲೆ ಅವ್ರು ಕರೆದು ಮಾತಾಡ್ಬೋದು.